ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಮಯದ ಅಭಾವ ಇರುವುದರಿಂದ ಗಡಿಬಿಡಿಯಾಗುವುದು ಸಹಜ. ಗಡಿಬಿಡಿಯಲ್ಲಿ ಎಲ್ಲೆಂದರಲ್ಲಿ ವಸ್ತುಗಳನ್ನ ಬಿಸಾಕ್ತಿವಿ, ಬೇಕು ಅಂದಾಗ ಮಾತ್ರ ಸಿಗೋದಿಲ್ಲ. ಅದಕ್ಕೆ ಇಲ್ಲೊಬ್ರು ಸಿಂಪಲ್ ಆಗಿ ಕೆಲವೊಂದು ವಸ್ತುಗಳನ್ನ ಹೇಗೆಲ್ಲ ಜೋಡಿಸ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾರೆ. ನೀವು ಸಹ ಈ ವಸ್ತುಗಳನ್ನ ಹೇಗೆ ಜೋಡಿಸ್ಕೊಳ್ಬಹುದು ಅಂತ ನೋಡಿ. ನಾನು ಇವತ್ತು ಒಂದು ಲಾಂಡ್ರಿ ಬ್ಯಾಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ನಾವು ಒಗೆಯೋ ಬಟ್ಟೆ ಅಥವಾ ಐರನ್ ಮಾಡೋ ಬಟ್ಟೆ ಏನು ಮಾಡ್ತೀವಿ, ಎಲ್ಲಂದ್ರಲ್ಲಿ ಹಾಕ್ಬಿಡ್ತೀವಿ. ಅದ್ರ ಬದಲು ಅದಕ್ಕೆ ಅಂತ ಒಂದು ಬ್ಯಾಗ್ ಮಾಡಿ ಒಂದು ಕಡೆ ನಾವು ಆರ್ಗನೈಸ್ ಮಾಡಿದರೆ ನಮ್ಗದು ಕೆಲಸ ಸುಲಭ ಆಗುತ್ತೆ. ಈಗ ನಾವು ಮಾರ್ಕೆಟಿಂಗಲ್ಲೂ ಕೂಡ ನಮಗೆ ಸಿಗತ್ತೆ. ಈಗ ನಾವೊಂದು ಕಮ್ಮಿದಂದರೆ ನೆಟ್ಟು ಸಿಗತ್ತೆ. ಅದು ಅಂದರೆ ತುಂಬ ದಿನ ಬಾಳಿಕೆ ಬರಲ್ಲ, ಅಥವಾ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರೆ ಒಳ್ಳೆಯದು ಸಿಗತ್ತೆ. ಅದನ್ನೇ ನಾವು ಮನೇಲಿ ಮಾಡಿದ್ರೆ ನಮಗೆ ಎಕನಾಮಿ ವೈಸ್ ಕೂಡ ಅದು ಚೀಪಾಗಿ ಆಗುತ್ತೆ. ಈಗ ಅದಕ್ಕೆ ನಾನು ಲಾಂಡ್ರಿ ಬ್ಯಾಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಈಗ ಇದೊಂದು ನೋಡಿ, ಈ ಥರ ಎಂಬ್ರಾಯ್ಡ್ರಿ ಫ್ರೇಮು ಎಲ್ಲ ಬಳೆ ಅಂಗಡಿಗಳಲ್ಲಿ ಅಥವಾ ಕ್ರಾಫ್ಟ್ ಅಂಗಡಿಗಳಲ್ಲಿ ಸಿಗತ್ತೆ. ಇದು ಒಂದು ಎಂಬ್ರಾಯ್ಡ್ರಿ ಫ್ರೇಮ್ ತೊಗೊಳ್ಬೇಕು. ಹಾಗೆ ಮನೆಯಲ್ಲಿ ಹಳೆ ದುಪ್ಪಟ್ಟ ಅಥವಾ ಸೀರೆ ಯಾವುದಾದ್ರೂ ಇರುತ್ತೆ, ಅದನ್ನು ತೊಗೊಳ್ಬೇಕು. ಇದೀಗ ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ದುಪ್ಪಟ್ಟನ್ನು ತೊಗೊಂಡು ಈಗ ಇದು ಎರಡು ಕಡೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಫೋಲ್ಡ್ ಮಾಡಿಕೊಂಡು ನಾವು ಮಿಷಿನಲ್ಲಿ ಈ ಥರ ಸ್ಟಿಚ್ ಮಾಡಬೇಕು. ಇದನ್ನು ನೀವು ಮಿಷಿನಲ್ಲಿ ಕೂಡ ಹಾಕ್ಕೊಳ್ಬೋದು, ಇಲ್ಲದೆ ಕೈಯಲ್ಲಿ ಟಾಕ ಕೂಡ ಹಾಕ್ಕೊಳ್ಬೋದು, ಅಥವಾ ಗಟ್ಟಿ ಹೊಲಿಗೆ ಹಾಕಬೇಕು. ಇದೇ ಥರ ಹೊಲ್ಕೊಂಡು ಎರಡು ಕಡೆನೂ ಹೊಲ್ಕೋಬೇಕು. ಈ ಥರ ಬ್ಯಾಗ್ ಥರ ಮಾಡ್ಕೋಬೇಕು ನೋಡಿ, ಈ ಥರ. ಆಮೇಲೆ ಈಗ ನಾನು ಇದನ್ನು ಫ್ರೇಮ್ ಒಳಗೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಇದನ್ನು ನೋಡಿ, ಈ ಥರ ಎರಡು ಇರುತ್ತಲ್ಲ, ಇದನ್ನು ಹೀಗೆ ಒಂದು ಸೆಪ್ರೇಟ್ ಮಾಡಿಕೊಂಡು ನಾವು ಎಂಬ್ರಾಯ್ಡ್ರಿಗೆಲ್ಲ ಹೇಗೆ ನಾವು ಫ್ರೇಮ್ ಹಾಕ್ತೀವೋ ಅದೇ ಥರ ಬಟ್ಟೆನ ಇದಕ್ಕೂ ಕೂಡ ನಾವು ಹಾಕಬೇಕು. ಈಗ ನೋಡಿ, ಇದರೊಳಗೆ ಈಗ ಇದನ್ನು ಈ ಥರ ಎಲ್ಲ ಮುದ್ದೆ ಮಾಡಿಕೊಂಡು ಇದ್ರ ಒಳಗಡೆಯಿಂದ ಹೀಗೆ ಹಾಕಿ ಇದಕ್ಕೆ ಎಷ್ಟು ಬರುತ್ತೋ ಅಷ್ಟು ಇದನ್ನು ಹೀಗೆ ಸ್ಪ್ರೆಡ್ ಮಾಡಬೇಕು. ಅದ್ರ ಮೇಲೆ ಈ ಎಂಬ್ರಾಯ್ಡ್ರಿ ಫ್ರೇಮ್ನ ಹಾಕಬೇಕು. ಹಾಕಿ ಇದನ್ನು ಹೀಗೆ ಫಿಕ್ಸ್ ಮಾಡ್ಕೋಬೇಕು ನೋಡಿ. ಹೀಗೆ ಇದನ್ನು ಟೈಟ್ ಮಾಡ್ಕೋಬೇಕು ಹಾಕ್ಕೊಂಡು. ಇದನ್ನು ಸ್ವಲ್ಪ ಹೀಗೆ ಎಳ್ಕೊಳ್ಬೇಕು. ನಮಗೆ ಸ್ಟಿಫ್ ಇರಬೇಕಿದು, ಹೀಗೆ ಮಾಡ್ಕೋಬೇಕು. ಈಗ ನೋಡಿ, ಇದೀಗ ಬ್ಯಾಗ್ ರೆಡಿ ಆಯಿತು. ನೀವು ಇದನ್ನು ಮೊಳೆಗೆ ಹಾಕುವಾಗ ಏನು ಮಾಡಬೇಕು, ಇದಕ್ಕೊಂದು ಒಂದು ದಾರ ಏನಾದರೂ ಹಾಕಿಬಿಟ್ಟು ಹೊಲ್ಕೊಳ್ಬೇಕು. ಯಾಕಂದರೆ ಇದನ್ನೇ ಹಾಕಿದರೆ ಇದು ಬಟ್ಟೆ ಹರಿಯೋ ಚಾನ್ಸಸ್ ಇರುತ್ತೆ. ಈಗ ಲಾಂಡ್ರಿ ಬ್ಯಾಗ್ ರೆಡಿ ಆಯಿತು. ಈಗ ನೋಡಿ, ಈ ಥರ ಒಗೆಯೋ ಬಟ್ಟೆ ಎಲ್ಲೆಲ್ಲೋ ಹಾಕೋ ಬದಲು ಇದರೊಳಗೆ ಹಾಕಿದರೆ ನಿಮಗೆ ಬಟ್ಟೆಗಳು ಎಲ್ಲಿ ಅಲ್ಲಿ ಹೋಗೋದು ಇಲ್ಲ, ನಿಮಗೆ ನೀಟಾಗಿ ಒಂದು ಕಡೆ ಇದು ಪ್ಲೇಸ್ ಮಾಡ್ಬೋದು. ಈಗ ಇದು ಎಂಬ್ರಾಯ್ಡ್ರಿ ಫ್ರೇಮು, ನಿಮ್ಗೆ ಇದು ಬಟ್ಟೆ ಬೋರ್ ಆಗುತ್ತೆ ಅಂದರೆ ಬೇರೆ ಬಟ್ಟೆ ಕೂಡ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬಟ್ಟೆ ಕೂಡ ನೀವು ಇದೇ ಥರ ಮಾಡಿ ನೀವು ಬೇರೆ ಬೇರೆ ಬಟ್ಟೆಗಳನ್ನು ಕೂಡ ಹಾಕಿ ಈ ಥರ ಮಾಡ್ಕೊಳ್ಬೋದು. ಈಗ ಈ ಥರ ನೀವು ಒಂದು ಎರಡು ಮಾಡ್ಕೊಳ್ಬೋದು. ಈಗ ಒಗೆಯೋ ಬಟ್ಟೆನೂ ಒಂದರಲ್ಲಿ, ಐರನ್ನು ಕೊಡೋ ಬಟ್ಟೆನೂ ಒಂದರಲ್ಲಿ, ಈ ಥರನೇ ಹಾಕ್ಕೊಳ್ಬೋದು. ಈಗ ಈ ಫ್ರೇಮ್ ಹಾಕೋದ್ರಿಂದ ಇದಕ್ಕೊಂದು ಲುಕ್ಕು ಕೂಡ ಬರುತ್ತೆ. ಈಗ ನಾನು ಇನ್ನೊಂದು ಆರ್ಗನೈಸರ್ ಮಾಡೋದು ತೋರಿಸ್ತೀನಿ. ಈಗ ಈ ಸಣ್ಣ ಸಣ್ಣ ಬಟ್ಟೆಗಳನ್ನ ಏನು ಮಾಡ್ತೀವಿ, ಮಡ್ಚಿಬಿಟ್ಟು ಒಂದು ಬಾಕ್ಸಲ್ಲಿ ಇಡ್ತೀವಿ. ಬಟ್ ಏನಾಗುತ್ತೆ, ನಮಗೆ ಬೆಳಗ್ಗೆ ಹೊತ್ತು ಗಡಿಬಿಡಿಗೆ ಅರ್ಜೆಂಟ್ಗೆ ಸಿಗೋದಿಲ್ಲ. ಈಗ ಒಂದು ಸಾಕ್ ಸಿಕ್ಕಿದ್ರೆ ಇನ್ನೊಂದು ಸಾಕ್ ಸಿಗೋದಿಲ್ಲ, ಆ ಥರ ಎಲ್ಲ ಗಡಿಬಿಡಿ ಆಗುತ್ತೆ. ಅದ್ರ ಬದಲು ಅದಕ್ಕೆ ಅಂತ ಒಂದು ಆರ್ಗನೈಸ್ ಒಂದು ಕಡೆ ನಾವು ಪ್ಲೇಸ್ ಮಾಡಿದ್ರೆ ನಮಗೆ ಇಮಿಡಿಯೇಟಾಗಿ ಸಿಗೋ ಹಾಗೆ ಹೇಗೆ ನಾವು ಆರ್ಗನೈಸ್ ಮಾಡ್ಬೋದು ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೀಗ ಈ ಥರ ಒಂದು ಚೈನ್ ತೊಗೊಳ್ಬೇಕು. ಇದು ಈ ಥರ ಚೈನು ಕೂಡ ತೊಗೊಳ್ಬೋದು, ಇಲ್ಲದಿದ್ರೆ ಮಾರ್ಕೆಟಲ್ಲಿ ನಿಮಗೆ ಪ್ಲಾಸ್ಟಿಕಲ್ಲಿ ಕೂಡ ಈ ಥರ ಚೈನ್ಸ್ ಸಿಗತ್ತೆ, ಅದನ್ನು ಕೂಡ ತೊಗೊಳ್ಬೋದು. ಇದನ್ನು ಈಗ ಒಂದು ಕಂಬಿಗೆ ಫಿಕ್ಸ್ ಮಾಡಬೇಕು. ಈ ಥರ ಫಿಕ್ಸ್ ಮಾಡ್ಕೋಬೇಕು. ಇದಕ್ಕೀಗ ನಾನು ನೋಡಿ ಈ ಥರ ಹ್ಯಾಂಗರ್ ತೊಗೊಳ್ಬೇಕು. ಇದನ್ನು ಈಗ ಈ ಥರ ಈ ಕಂಬಿ ಒಳಗೆ ಹೋಗುವಂಥ ಹ್ಯಾಂಗರ್ ಯೂಸ್ ಮಾಡಬೇಕು. ಈ ಥರ ಹಾಕ್ಕೊಂಡು ಇದಕ್ಕೀಗ ನಾವೀಗ ಬಟ್ಟೆ ಕ್ಲಿಪ್ಸ್ ಯೂಸ್ ಮಾಡ್ತೀವಿ, ಅದನ್ನು ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು ಹೀಗೆ. ಈಗ ನಮ್ಮ ಯಾವ್ದು ಸಣ್ಣ ಸಣ್ಣ ಬಟ್ಟೆ ನಾವು ಯೂಸ್ ಮಾಡ್ತೀವೋ ಅದನ್ನು ಈಗ ನಾನು ನೋಡಿ ಈ ಥರ ಹೀಗೆ ಫಿಕ್ಸ್ ಮಾಡ್ಕೋಬೋದು. ಇದೇ ಥರ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಈಗ ಇನ್ನೊಂದು ಹ್ಯಾಂಗರ್ ಇದೇ ಥರ ಫಿಕ್ಸ್ ಮಾಡಬೇಕು. ಈಗ ನಾನು
ನೋಡಿ ಒಂದು ಲೈನಲ್ಲಿ ಈಗ ಸಾಕ್ಸ್ ತಗೊಂಡೆ, ಇದನ್ನೀಗ ಈ ಥರ ಫಿಕ್ಸ್ ಮಾಡ್ತೀನಿ ನೋಡಿ ಹೀಗೆ. ಹೀಗೆ ನಾವು ಫಿಕ್ಸ್ ಮಾಡ್ಕೋಬೇಕು. ಈಗ ನಾವು ಇನ್ನೂ ತುಂಬ ಬಟ್ಟೆ ಇದೆ ಅನಿಸಿದರೆ ನಿಮ್ಗೆ ಈ ಥರ ಗ್ಯಾಪ್ ಕೊಡದೆ ನೋಡಿ ಇದ್ರ ಕೆಳಗೆ ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಗ್ಯಾಪ್ ಕಮ್ಮಿ ಮಾಡ್ಕೊಳ್ಬೋದು. ಆಗ ನಿಮಗೆ ತುಂಬ ಬಟ್ಟೆ ಇದರಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಮತ್ತು ನಮ್ಗೆ ಯಾವಾಗ ಎಮರ್ಜೆನ್ಸಿ ಅಥವಾ ನಮಗೆ ಯಾವಾಗ ಅರ್ಜೆಂಟಿಗೆ ಬೇಕಾಗುತ್ತೋ ಅದನ್ನು ನಮಗೆ ಈಸಿಯಾಗಿ ತೊಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇದು ಕೂಡ ನಮಗೆ ತುಂಬ ಉಪಯೋಗಕ್ಕೆ ಬರುವಂಥ ಒಂದು ವಸ್ತು ಅಂತ ಹೇಳ್ಬೋದು. ಈಗ ಇದನ್ನು ಎಲ್ಲಂದ್ರಲ್ಲಿ ತಗ್ಲಾಕೋದ್ಕಿಂತ ವಾರ್ಡ್ರೋಬ್ಸಲ್ಲಿ ಬಾಗಿಲು ಫ್ರೀ ಇರುತ್ತೆ. ಈಗ ಅಲ್ಲಿ ನಾವೊಂದು ಮೊಳೆ ಹಾಕಿಬಿಟ್ಟು ಅದರಲ್ಲಿ ಇದನ್ನು ನಾವು ಈ ಥರ ಡಿಸ್ಪ್ಲೇ ಮಾಡ್ಬೋದು. ಈಗ ನಾನು ಒಂದು ಮ್ಯಾಗ್ಝಿನ್ ರ್ಯಾಕ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಈಗ ನಾವು ಮಾಧ್ಯಮಗಳಲ್ಲೆಲ್ಲ ಈಗ ಅಡುಗೆ ಅದು ಇದು ಹೊಸ ಹೊಸ ಅಡುಗೆ ಎಲ್ಲ ನಾವು ನೋಡ್ತೀವಿ, ಅದನ್ನು ಒಂದು ಕಡೆ ಬರ್ಕೊಳ್ತೀವಿ. ಅದನ್ನು ನಾವೇನು ಮಾಡ್ತೀವಿ, ನಮಗೆ ಕೈಗೆ ಸಿಗೋ ಥರ ನಾವು ಇಟ್ಕೊಂಡ್ರೆ ನಮಗೆ ಟೈಮು ಉಳಿತಾಯ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಈಗ ಅದನ್ನು ಹೇಗೆ ಮಾಡೋದು ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಈಗ ನಾನು ನೋಡಿ ಈ ಥರ ಒಂದು ಹ್ಯಾಂಗರ್ ತೊಗೊಳ್ಬೇಕು. ಇದು ಕಂಬಿ ಅಥವಾ ಅಲ್ಯೂಮಿನಿಯಮ್ದಾದರೆ ಒಳ್ಳೆಯದು, ಸ್ವಲ್ಪ ಈ ಬೆಂಡಿಂಗ್ ಇರಬೇಕು ಅಂಥದ್ದು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇದನ್ನು ನೋಡಿ ಈ ಥರ ಹೀಗೆ ಕೆಳಗೆ ಹಿಂಗೆ ಎಳಿಬೇಕು. ಇದನ್ನು ಈ ಥರ ಎಳೆದು ಇದನ್ನು ಹೀಗೆ ಸ್ಟ್ರೇಟ್ ಮಾಡ್ಕೋಬೇಕು ಹೀಗೆ. ಮತ್ತು ಇದನ್ನು ಹೀಗೆ ವಿ ಶೇಪ್ ಥರ ಹಿಂಗೆ ಬೆಂಡ್ ಮಾಡಬೇಕು ನೋಡಿ ಹೀಗೆ. ಹೀಗೆ ಮಾಡಿಕೊಂಡು ನೋಡಿ ಈ ಥರ ಅಗಲ ಇರುತ್ತೆ. ಇದನ್ನು ಈಗ ನಾವು ಸರಿ ಮಾಡ್ಕೊಳ್ಳೋಣ ನೋಡಿ ಹೀಗೆ. ನೋಡಿ ಈ ಥರ ಬೆಂಡ್ ಮಾಡಿಕೊಂಡು ಈ ಥರ ಬುಕ್ಕನ್ನು ಇದರಲ್ಲಿ ಹಾಕಿಟ್ಕೋಬೋದು ನೋಡಿ. ಇದನ್ನು ನಾವು ಯಾವುದನ್ನು ಮೊಳೆಗೆ ತಗ್ಲಾಕ್ಬೋದು. ಈಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಜಸ್ಟ್ 1 ನಿಮಿಷದಲ್ಲಿ ನಾವೊಂದು ಮ್ಯಾಗ್ಝಿನ್ ರ್ಯಾಕ್ ರೆಡಿ ಮಾಡ್ಬೋದು ಅಂತ. ಹೀಗೆ ಈ ಥರ ಮಾಡೋದ್ರಿಂದ ನಮ್ಮ ಸಮಯ ಕೂಡ ಉಳಿತಾಯ ಆಗುತ್ತೆ. ಹಾಗೂ ಎಲ್ಲಂದ್ರಲ್ಲಿ ಹಾಕೋದ್ಕಿಂತ ಈ ಥರ ಒಂದು ಆರ್ಗನೈಸರ್ ಥರ ಮಾಡಿಕೊಂಡು ಒಂದೇ ಕಡೆ ನಾವು ಪ್ಲೇಸ್ ಮಾಡಿದ್ರೆ ನೀಟಾಗೂ ಕೂಡ ಕಾಣುತ್ತೆ, ಹಾಗೂ ನಮ್ಮ ಬಡ್ಜೆಟ್ ಕೂಡ ಉಳಿತಾಯ ಮಾಡ್ಬೋದು. ಇನ್ಮುಂದೆ ನನ್ನ ಸಾಕ್ ಸಿಗ್ಲಿಲ್ಲ, ನನ್ನ ಬಟ್ಟೆ ಸಿಗ್ಲಿಲ್ಲ ಅಂತ ಯೋಚನೆ ಮಾಡಬೇಡಿ. ಬಹಳ ಸುಲಭವಾಗಿ ಇವರು ಕೆಲವೊಂದು ವಸ್ತುಗಳನ್ನ ಹೇಗೆ ಇಟ್ಕೋಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ. ಅದು ಅಲ್ಲದೆ ನಿಮಗೆ ಬೇಕಾಗಿರುವ ಬುಕ್ಕುಗಳನ್ನ ಹೇಗೆ ಇಟ್ಕೊಳ್ಬಹುದು ಅಂತ ತೋರಿಸಿದ್ದಾರೆ. ನೀವು ಸಹ ಇವರು ಹೇಳಿದ ಮಾಹಿತಿಯನ್ನ ಅನುಸರಿಸಿದರೆ ನೀವು ಮಾಡಬೇಕಾಗಿರುವ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಮಾಡಬಹುದು. ಸಿರಿ ಕ್ಲಬ್ ಮಹಿಳೆಯರಿಗೆ ವಿವಿಧ ಕಲೆ ಮತ್ತು ಕೌಶಲ್ಯಗಳ ಕಲಿಕೆಗೆ, ವ್ಯಕ್ತಿ ವಿಕಸನಕ್ಕೆ ಒಂದು ವೇದಿಕೆ. ಉದಯ ಟಿವಿಯ ಸಿರಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಆರಂಭಗೊಂಡ ಸಿರಿ ಕ್ಲಬ್ ಆಸಕ್ತ ಮಹಿಳೆಯರು ಸಮಾನ ಮನಸ್ಕರರೊಂದಿಗೆ ಬೆರೆತು ತಮ್ಮ ಬಿಡುವಿನ ಸಮಯವನ್ನು ಅರ್ಥಪೂರ್ಣವಾಗಿಸಲು ಒಂದು ಅವಕಾಶ. ವಿವಿಧ ಕರಕುಶಲ ಮತ್ತು ಕಲಾ ಕೌಶಲ್ಯಗಳ ಬಗ್ಗೆ ಅರಿವು, ಗೃಹಾಲಂಕಾರ ಮತ್ತು ವ್ಯಕ್ತಿ ವಿಕಸನದ ಬಗ್ಗೆ ತಿಳುವಳಿಕೆ, ಜೀವನ ಶೈಲಿ, ಮನೆ ನಿರ್ವಹಣೆ, ಫ್ಯಾಷನ್, ಸ್ಟೈಲ್ ಮುಂತಾದ ವಿಷಯಗಳನ್ನು ಕಲಿತುಕೊಳ್ಳಲು ಅವಕಾಶವಿರುವ ಸಿರಿ ಕ್ಲಬ್ ಒಂದು ಮಹಿಳಾ ಸಂಘಟನೆ. ಸಿರಿ ಕ್ಲಬ್ ಸೇರ್ಪಡೆಗೊಳ್ಳುವ ಮಹಿಳೆಯರಿಗೆ ಕಾಲದಿಂದ ಕಾಲಕ್ಕೆ ತರಬೇತಿ ನೀಡಲಾಗುವುದು. ಸಿರಿ ಕ್ಲಬ್ ಸ್ಥಾಪಿಸಲು ಇಚ್ಛಿಸುವ ಮಹಿಳೆಯರು 20ಕ್ಕಿಂತ ಹೆಚ್ಚು ಆಸಕ್ತ ಮಹಿಳೆಯರನ್ನು ಒಗ್ಗೂಡಿಸಿ ಸಿರಿ ಸಂಪರ್ಕ ಸಂಖ್ಯೆಗೆ ಕರೆ ಮಾಡಿ. ಸಿರಿಯಿಂದ ಕಲಿತು ಬಾಳನ್ನು ಹಸನುಗೊಳಿಸಿ.